Hello, IG Saab. Good morning. I'm Javed speaking. Hello, Javed. How are you? Fine, thank you. ಬಹಳ ದಿವಸ ಮೇಲೆ ಫೋನ್ ಮಾಡ್ತಿದ್ಯಾ? ಏನಾದರೂ ವಿಶೇಷನಾ? ಹೌದು. ನನ್ನ ಫ್ರೆಂಡ್ ಜಗನ್ನಾಥ್ನ ಮರ್ಡರ್ ಮಾಡಿದ್ದು ನಿಮಗೆ ಗೊತ್ತು ತಾನೆ? ಅದು ಮರ್ಡರ್ ಅಲ್ಲ, ಆಕ್ಸಿಡೆಂಟ್. ಅದು ಕೊಲೆನೆ ಅಂತ ನನಗೆ ಅನುಮಾನ. ಈಗ ನಾನು ಇನ್ನೊಬ್ಬ ಫ್ರೆಂಡ್ ಜಾನ್ ಕೂಡ ಕೊಲೆ ಆಗಿದ್ದಾನೆ ಅಂತ ನಾನು ಕೇಳಿದೆ. ಮಿಸ್ಟರ್ ಜಾವದ್, ಇಲ್ಲದೆ ಇರೋ ಕಲ್ಪನೆ ಎಲ್ಲ ನೀವು ಮಾಡ್ಕೊಳ್ಬೇಡಿ. ನಿಮ್ಮ ಫ್ರೆಂಡ್ ಜಾನು ವಿಪರೀತವಾಗಿ ಕುಡಿದು ವಿಷಪ್ರಾಸನ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹಾಗೆ ಹೇಳ್ತಾ ಇದೆ. ನೀವೇನೇ ಹೇಳಿದ್ರು ಇದು ಕೊಲೆನೆ. ಮಾಡಿದವರು ಯಾರು ಅನ್ನೋದು ನನಗೆ ಗೊತ್ತು. ಯಾರು? ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರೋ ಮಿಸ್ ದುರ್ಗಾ ಇದ್ದಾಳಲ್ಲ, ಅವಳ ತಮ್ಮ. ಎಸ್, ಅವಳು ಪೊಲೀಸ್ ಆಫೀಸರ್ ಆಗಿದ್ಕೊಂಡೆ ಈ ಕೊಲೆಗಳಿಗೆಲ್ಲ ಸಹಾಯ ಮಾಡ್ತಿದ್ದಾಳೆ. ಅದನ್ನ ಹೇಗ್ರಿ ಪ್ರೂವ್ ಮಾಡ್ತೀರಾ? ಹೋಗ್ಲಿ, ಈ ಅನುಮಾನ ನಿಮ್ಗೆ ಹೇಗೆ ಬಂತು? ಅವ್ರ ಫ್ಯಾಮಿಲಿಗೆ ನಮ್ 3 ಜನದ ಮೇಲೆ ಕಾರಣವಿಲ್ಲದೆ ದ್ವೇಷ ಬೆಳ್ಕೊಂಡ್ ಬಂದಿದೆ. ನಾವೇನೋ ದ್ರೋಹ ಮಾಡಿದಾಗ ಅವ್ರ ಭಾವನೆ ಅದು ಹೇಗಾದ್ರೂ ಹಾಳಾಗೋಗಿ. ನೀವೀಗ ಇದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ ಟ್ರೈ ಮಾಡ್ತಿರೋ ಇಲ್ಲ? ಮಿಸ್ಟರ್ ಜಾವದ್, ಅಪರಾಧಿಗಳು ಯಾರೇ ಆಗಿದ್ರು ಅವ್ರನ್ನ ಕಂಡು ಹಿಡಿಯೋದು, ದಂಡನೆ ವಿಧಿಸೋದು ನಮ್ ಡ್ಯೂಟಿ. ಬಹುತ್ ಶುಕ್ರಿಯಾ. ನಂಬಿಕೆ ಇಲ್ಲದೆ ಇದ್ರೆ ನಾನು ಕೆಲಸ ಡಿಸೈನ್ ಮಾಡ್ತಿದ್ದೀನಿ. 377 ಈ ಕಾಲದಲ್ಲಿ ಕೆಲಸ ಸಿಕ್ಕೋದೇ ಕಷ್ಟ. ಅಂಥದ್ರಲ್ಲಿ ಇದ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ರಲ್ಲ ನಮ್ಮ ಇನ್ಸ್ಪೆಕ್ಟರ್ ಅಮ್ಮ. ಅದೇ ನೋಡಿ ಎಡವಟ್ಟು ಸಾರ್, ಇದು ರಾಜೀನಾಮೆ ಅಲ್ಲ ಸಾರ್, ಮೇಲ್ನೂರು ಕೆಲಸದಿಂದ ಕಿತ್ತಾಕಿದ್ದು. ಯಾಕೆ? ಕೇಳಿ ಹೇಳ್ತೀನಿ. ಮಿಸ್ಟರ್ ಹೆಡ್ ಕಾನ್ಸ್ಟೇಬಲ್, ಜಾನ್ ಹೇಗೆ ಸತ್ತ? ಯಾಕೆ ಸತ್ತ? ಕುಡಿದ್ ಸತ್ತ. ಅದೇ ನೋಡಿ ಎಡವಟ್ಟು, ಅವನು ಸಾಯ್ಲಿಲ್ಲ ಸಾರ್, ಸಾಯಿಸಿದ್ರು. ಮುಠಾಳ ಕೇಸನ್ನೇ ಬದಲಾಯಿಸ್ತಾ ಇದ್ದೇನೋ? ಬದಲಾಯಿಸ್ತಾ ಇಲ್ಲ ಸಾರ್, ನಿಜ ಹೇಳ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ರೀತಿಲಿ ಹತ್ಯೆ ಮಾಡಿದ್ರು. ಯಾರು? ವಿಜಯ್. ಯಾಕೆ? ನಮ್ಮ ಇನ್ಸ್ಪೆಕ್ಟ್ರು ತಮ್ಮಯ್ಯ ಕೊಲೆ ಮಾಡಯ್ಯ ಅಂದ್ರು. ಅವರು ಮಾಡಿಬಿಟ್ಟೆ ನೋಡು ಅಮ್ಮಯ್ಯ ಅಂದ್ರು. ಇದು ಮೇಲಧಿಕಾರಿಗಳು ತಿಳಿದು ಹೋಯ್ತು. ಅಮ್ಮ ಅವ್ರ ಸೀಟ್ ಕಿತ್ತು ಹೋಯ್ತು. ಅಲ್ಲಿದೆ ಪಾಯಿಂಟ್. ಇದನ್ನ ಗೌರವವಾಗಿ ರಾಜೀನಾಮೆ ಅಂದ್ಬಿಟ್ರು. ಅಮ್ಮ, ನಿಜವಾಗ್ಲೂ ಅಕ್ಕ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಲ? ಹೌದಪ್ಪ, ನೀನ್ ಮನೆ ಬಿಟ್ಟು ಹೋದಾಗಿಂದ ಅವಳ ಮನಸ್ಸೇ ಸರಿಯಾಗಿಲ್ಲ. ಏನೋ ಕೋಪ, ಏನೋ ಸಿಡಿಸಿಡಿ. ಅವಳ ಹತ್ರ ಮಾತಾಡ್ಬೇಕು ಅಂದ್ರೆ ಭಯ ಆಗ್ತಿದೆ. ಸರಿ, ನಾನ್ ಬರ್ತೀನಿ. ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಒಂದ್ ಲೋಟ ಹಾಲಾದ್ರೂ ಕುಡ್ದಿದ್ರೆ. ಸಂಕಟದಲ್ಲಿ ಹಾಲ್ ಗಂಟ್ಲಲ್ಲಿ ಇಳಿಯುತ್ತ. ನನ್ ಮಗಳಿಗೆ ಹುಷಾರ್ ಬೇರೆ ಇಲ್ಲ, ಒಬ್ಬಳೇ ಇದ್ದಾಳೆ. ಇನ್ನೊಂದಿನ ಬರ್ತೀನಿ. ಅಮ್ಮ, ಮನೆಯಿಂದ ಹೊರಗೆ ಬಂದ ಕ್ಷಣಕ್ಕೆ ತಾಯಿ ಮಗನ್ ಸಂಬಂಧನೇ ಕಡ್ದು ಹೋಯ್ತಾ? ಅಕ್ಕನ್ಗೆ ಹುಷಾರಿಲ್ಲ ಅಂದ್ರೆ ನಾನು ಬಂದು ನೋಡ್ಕೊಡ್ದು? ಕರೆದ್ರೆ ಏನ್ ತಪ್ಪು, ಕರೀದೇ ಇದ್ರೆ ಏನ್ ತಪ್ಪು? ನಿಮ್ ವಿಷಯನೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ. ನಾನ್ ಬಂದ್ರೆ ನಿನ್ ಮುದ್ ಮಗಳು ಮನೆಗ್ ಸೇರ್ಸ್ತಾಳ? ಸಾಕ್ ಸುಮ್ನೆ ಇರೋ. ಕೂಡ ಹುಡ್ದವನ್ ಮನೆಗ್ ಬಂದ್ರೆ ಕುಕ್ಕೆ ಹಿಡ್ದ ತಳ್ತಾಳೆ. ಹುಚ್ಚ, ನೀನ್ ಬಂದ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ನಾನು ತಮಾಷೆಗಂದೆ ಅಮ್ಮ, ಅಷ್ಟೇ. ಬಾ ಹೋಗೋಣ.